ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಭಾಳ ಅಭ್ಯರ್ಥಿಗಳು ಹಿಂದಿನ ವಿಡಿಯೋಗಳಲ್ಲಿ ಕಮೆಂಟ್ ಆಗ್ತಿದ್ರಿ, ನಮ್ಮ ಒಂದು ಅಪ್ಲೈ ಮಾಡೋದು ವೆಬ್ ಪೇಜ್ಗಳು ಓಪನ್ ಆಗ್ತಾಯಿಲ್ಲ ಅಂತ. ನಾನು ಭಾಳ ಜನಕ್ಕೆ ರಿಪ್ಲೈ ಮಾಡಿದ್ದೀನಿ. ಆ್ಯಂಡ್ ನೀವು ಅಪ್ಲೈ ಮಾಡಬೇಕಂದ್ರೆ 12 ಗಂಟೆ ನಂತರ ಟ್ರೈ ಮಾಡಿ ಅಂತಿದ್ದೆ. ಸೊ ಇವಾಗ 11:15 ಟೈಮ್ ಆಗಿದೆ, 11:30 PM. ಓಕೆ, ನೀವು ಇವಾಗ ವೆಬ್ಸೈಟ್ ಏನಿದೆ, ವೆಬ್ಸೈಟ್ ಚೆನ್ನಾಗಿ ರನ್ ಆಗ್ತದೆ. ನೀವು ಯಾರಾದರೂ ಅಪ್ಲೈ ಮಾಡೋರಿದ್ರೆ ಖಂಡಿತ ಬೇಗನೆ ಓಪನ್ ಮಾಡ್ಕೊಂಡು ಅಪ್ಲೈ ಮಾಡಿ. ಆ್ಯಂಡ್ ಎಲ್ಲ ಪೇಜ್ಗಳು ಕೂಡ ಓಪನ್ ಆಗ್ತದೆ. ಯಾವುದಾದ್ರೂ ನೀವು ಅಪ್ಲೈ ಮಾಡೋದಂದರೆ ಎಲ್ಲದೂ ಕೂಡ ಓಪನ್ ಆಗ್ತದೆ. ಸೊ ಆದಷ್ಟು ಬೇಗ ನಿಮ್ಮ ಎಲ್ಲ ಮಾಹಿತಿಗಳನ್ನು ಈ ಸಮಯದಲ್ಲೇ ಕೊಡಿ. ಯಾಕಂದರೆ ಇದರ ನಂತರ ನೀವೇನಾದರೂ ಅಪ್ಲೈ ಮಾಡೋಕ್ಕೆ ಹೋದರೆ ಭಾಳ ಮಧ್ಯ ನಿಲ್ಲುವಂಥ ಚಾನ್ಸಸ್ ಇದೆ. ಕೆಲವು ಸತಿ OTP ಬಂದು ಇನ್ವ್ಯಾಲಿಡ್ OTP ಅಂತ ಆಗ್ತದೆ. ಬಟ್ ಸ್ಟಿಲ್ ಈ ಒಂದು ಸಮಯದಲ್ಲಿ ನೀವು ಹಾಕೋದ್ರಿಂದ ನಿಮ್ಮ ಒಂದು ಅಪ್ಲಿಕೇಶನ್ ಈಸಿಲಿ ಸಬ್ಮಿಟ್ ಆಗುತ್ತೆ. ಆ್ಯಂಡ್ ಫೈನಲ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಪ್ರತಿಯೊಂದು ಅಂಶಗಳನ್ನು ಚೆಕ್ ಮಾಡ್ಕೊಳ್ಳಿ. ಒಂದು ಸತಿ ಸಬ್ಮಿಟ್ ಮಾಡಿದರೆ ಯಾವುದೇ ಕಾರಣಕ್ಕೂ ಎಡಿಟ್ ಮಾಡೋ ಆಪ್ಷನ್ಸ್ ಕೊಡೋದಿಲ್ಲ. ಆ್ಯಂಡ್ ಪೇಮೆಂಟ್ ಆಗೋಕ್ಕಿಂತ ಮುಂಚೆನೇ ಎಲ್ಲ ಚೆಕ್ ಮಾಡಿ. ಬಿಫೋರ್ ದಟ್ ನೀವು ಎಲ್ಲಿಗೆ ಅಪ್ಲೈ ಮಾಡಬೇಕು, ಯಾವ ಜಿಲ್ಲೆಗೆ ಅಪ್ಲೈ ಮಾಡ್ತಾ ಇದ್ದೀರಾ, ಆ್ಯಂಡ್ ನಿಮ್ಮ ಕ್ವಾಲಿಫಿಕೇಷನ್ಸ್ ಎಲ್ಲ ಸರಿ ಇದೆಯಾ ಅದೆಲ್ಲ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಪೇಮೆಂಟ್ ಮಾಡಬೇಕಾದ್ರೂ ಕೂಡ ನೆಟ್ವರ್ಕ್ ಇರೋ ಪ್ಲೇಸಸ್ ಆ್ಯಂಡ್ ಪೇಮೆಂಟ್ ಮಾಡಬೇಕಾದ್ರೆ ಬೇರೆ ಯಾವುದೇ ರೀತಿ ಬ್ರೌಸರ್ಸ್ನ ಓಪನ್ ಮಾಡಬೇಡಿ. ಮಧ್ಯ ಸ್ಟಾಪ್ ಆಗುವಂಥ ಚಾನ್ಸಸ್ ಇದ್ದರೆ, ಪೇಮೆಂಟ್ ಕಟ್ ಆಯ್ತಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಇದೆಲ್ಲ ಮೈಂಡಲ್ಲಿ ಇಟ್ಕೊಂಡು ನೀವು ಅಪ್ಲೈ ಮಾಡ್ಬೋದು. ಆ್ಯಂಡ್ ಫೈನಲ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಎಲ್ಲದನ್ನು ಚೆಕ್ ಮಾಡಿ. ಒಂದು ಸತಿ ಫೈನಲ್ ಸಬ್ಮಿಟ್ ಆದರೆ ಯಾವುದೇ ಕಾರಣಕ್ಕೂ ಎಡಿಟ್ ಮಾಡೋ ಆಪ್ಷನ್ಸ್ ಇಲ್ಲ. ಸೊ ಇವಾಗ ಪೇಜ್ ಓಪನ್ ಆಗಿದೆ, ಪೇಜ್ ಚೆನ್ನಾಗಿ ರನ್ ಆಗ್ತದೆ. ನೀವು ಆದಷ್ಟು ಬೇಗ ಓಪನ್ ಮಾಡ್ಕೊಳ್ಳಿ. ಬೆಳಗ್ಗೆ ಬಿಫೋರ್ 7 AM ಮುಂಚೆ ನೀವು ಅಪ್ಲೈ ಮಾಡಿದರೆ ಆದಷ್ಟು ಬೇಗನೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದಾಗುತ್ತೆ. ಸೊ ಥ್ಯಾಂಕ್ ಯು ಸೊ